ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BCAನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ದ ಡಾಕ್ಟರ್ಸ್ ವರ್ಡ್ ಅಂತ ಹೇಳಿ. ಸೊ ಇದನ್ನು ಬರೆದಿರೋದು RK ನಾರಾಯಣ್ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲೆಸನು ಆ್ಯಂಡ್ ತುಂಬ ಬೇಗನೆ ಅರ್ಥ ಆಗುವಂಥ ಒಂದು ಲೆಸನು. ಸೊ ಈ ಒಂದು ಲೆಸನ್ ನಾನು ಡೈರೆಕ್ಟಾಗಿ ಈ ಒಂದು ಸ್ಟೋರಿಗೆ ಹೋಗೋದಾದರೆ, ಸೊ ಈ ಒಂದು ಸ್ಟೋರಿಲಿ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿದೆ, ಇವಾಗ ಒಬ್ಬ ಡಾಕ್ಟರ್ ಆದವರು ನಮ್ಗೇನಾದ್ರು ಹೇಳಿದ್ರು ಅಂದರೆ, ಅಥವಾ ಯಾವ್ದಾದ್ರು ಒಂದು ಪೇಷಂಟ್ಗೆ ಏನಾದ್ರು ಹೇಳಿದ್ರು ಅಂದರೆ, ಅವರು ಹೇಳುವಂಥ ಒಂದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಎರಡು ಇಂಪ್ಯಾಕ್ಟ್ ಕೂಡ ಒಂದು ಪೇಷಂಟ್ ಏನಿದಾರಲ್ಲ ಆ ಪೇಷಂಟ್ ಮೇಲೆ ಪ್ರಭಾವ ಬೀಳುತ್ತೆ ಅಲ್ವಾ. ಈಗ ಪೇಷಂಟ್ಗೆ ಏನಾದ್ರು ಇಶ್ಯೂ ಇತ್ತು ಅಂದ ತಕ್ಷಣ ಅವ್ರಿಗೆ ಇಲ್ಲ ನಿಂಗೆ ಈ ರೀತಿ ಆಗೋಗುತ್ತೆ ಅಂತ ಹೇಳಿದ ತಕ್ಷಣ ಪೇಷಂಟ್ಗೆ ಏನಾಗುತ್ತೆ, ಕಂಪ್ಲೀಟಾಗಿ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ದಿವಸ ಬದುಕೋ ಅವಕಾಶ ಇದ್ದರೂ ಕೂಡ ಅವ್ರಿಗೆ ಆ ಒಂದು ಶಾಕಿಂದನೇ ಸ್ವಲ್ಪ ಜನಕ್ಕೆ ಒಂಥರ ಹಿಂಸೆ ಆಗಿಬಿಟ್ಟು ಅವರು ಇನ್ನೂ ಮುಂಚೆನೇ ಸತ್ತೋಗ್ತಾರೆ. ಆ ರೀತಿ ಎಲ್ಲ ಆಗುತ್ತಲ್ವಾ. ಅಂದರೆ ಇಲ್ಲಿ ಈ ಒಂದು ಸ್ಟೋರಿಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಆ ಡಾಕ್ಟರ್ದು ಒಂದು ವರ್ಡು ಯಾವ ರೀತಿ ಒಂದು ಪೇಷಂಟ್ ಮೇಲೆ ಪ್ರಭಾವ ಬೀಳುತ್ತೆ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಇವಾಗ ನಾವು ಡೈರೆಕ್ಟ್ ಸ್ಟೋರಿಗೆ ಹೋಗೋದಾದ್ರೆ, ಇಲ್ಲಿ ಸ್ಟೋರಿಲಿ 2 ಮೇನ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಓಕೆನಾ. ಒಂದು ಬಂದ್ಬಿಟ್ಟು ಡಾಕ್ಟರ್ ರಮಣ್ ಅಂತ ಹೇಳಿ, ಇನ್ನೊಬ್ರು ಬಂದ್ಬಿಟ್ಟು ರಮಣ್ ಅವ್ರ ಫ್ರೆಂಡು ಗೋಪಾಲ್. ಓಕೆನಾ. ಸೊ ಇವರಿಬ್ಬರು ಕೂಡ ಎರಡು ಕೂಡ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಓಕೆನಾ. ಸೊ ಇಲ್ಲಿ ಡಾಕ್ಟರ್ ರಮಣ್ ಅನ್ನೋರು ಒಂದು ಚಿಕ್ಕ ಕ್ಲಿನಿಕ್ನ ಇಟ್ಕೊಂಡಿರ್ತಾರೆ. ಆ್ಯಂಡ್ ಈ ಒಂದು ಕ್ಲಿನಿಕ್ಗೆ ಜಾಸ್ತಿ ಜನ ಏನು ಅಷ್ಟು ಬರ್ತಿರಲ್ಲ. ಓಕೆನಾ. ಯಾಕೆ ಆ ಕ್ಲಿನಿಕ್ಗೆ ಜಾಸ್ತಿ ಜನ ಹೋಗ್ತಿರಲ್ಲ ಅಂದರೆ, 2 ರೀಸನ್ ಇರುತ್ತೆ. ಮೊದಲನೇ ರೀಸನ್ ಏನು ಅಂದರೆ, ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಏನು ಅಂದರೆ, ಇವಾಗ ಕ್ಲಿನಿಕ್ಗೆ ಹೋಗಬೇಕು ಅಂದರೆ ಇಲ್ಲಿ ರಮಣ್ ಅವರು ಒಂದು ಸತಿ ಕನ್ಸಲ್ಟೇಷನ್ಗೆ 25 ರೂಪೀಸ್ ಚಾರ್ಜ್ ಮಾಡ್ತಿರ್ತಾರೆ. ಓಕೆನಾ. ಸೊ ಅದಕ್ಕೆ ಅಲ್ಲಿರೋ ಊರಿನ ಜನ ಎಲ್ಲ ಅಂದ್ಕೊಳ್ತಾರೆ ಏನು ಅಂದರೆ, ಇವಾಗ ಒಂದು ಸತಿ ನಾವು ಹೋಗಿ ಬಂದು ಅಂದರೆ 25 ರೂಪೀಸ್ ಖರ್ಚಾಗುತ್ತೆ. ಸೊ ಆ ಖರ್ಚನ್ನ ಕಡಿಮೆ ಮಾಡಬೇಕು ಅನ್ನೋ ರೀಸನ್ಗೆ ತುಂಬ ಜನ ಕ್ಲಿನಿಕ್ಗೆ ಹೋಗ್ತಿರಲ್ಲ. ಓಕೆನಾ. ಇದು ಮೊದಲನೇ ರೀಸನು. ಇನ್ನೊಂದು ರೀಸನ್ ಏನು ಅಂದರೆ, ಸೊ ಅಲ್ಲಿರುವಂಥ ಒಂದು ಜನಗಳೆಲ್ಲ ಏನು ಅಂದ್ಕೊಂಡಿದ್ರು ಅಂದರೆ, ಕ್ಲಿನಿಕ್ಕಿಗೆ ಹೋದರೆ ಅದೊಂದು ಲೈಕ್ ಬ್ಯಾಡ್ ಸಿನ್ ಅಂತ ಹೇಳಿ ಅವ್ರು ಟ್ರೀಟ್ ಮಾಡಿದ್ರು. ಅಂದರೆ ಏನಾದ್ರು ಕೆಟ್ಟದ್ದು ಆಗ್ಬೋದು, ಒಂದು ಕ್ಲಿನಿಕ್ಕಿಗೆ ಹೋಗಿದ ತಕ್ಷಣ ಏನಾದ್ರು ಒಂದು ಕೆಟ್ಟದ್ದು ಆಗುತ್ತೆ ಅಂತ ಹೇಳಿ ಅಲ್ಲಿನ ಜನಗಳು ನಂಬಿದ್ರು. ಓಕೆನಾ. ಸೊ ಇದೇ ರೀಸನ್ಗೆ ಅಲ್ಲಿರುವಂಥ ಒಂದು ಜನಗಳು ಏನಿದಾರಲ್ಲ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ, ಹಾಸ್ಪಿಟ್ಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ತಿದ್ರು. ತುಂಬ ಅಂದರೆ ಆದಷ್ಟು ಅವಾಯ್ಡ್ ಮಾಡ್ತಿದ್ರು. ಏನಾದ್ರು ಒಂದು ಕ್ರಿಟಿಕಲ್ ಸಿಚುಯೇಷನ್ ಅಥವಾ ಇಲ್ಲ ಹೋಗಲೇಬೇಕು ಅನ್ನೋ ಒಂದು ಸಿಚುಯೇಷನ್ ಬಂದರೆ ಮಾತ್ರ ಅವರು ಹಾಸ್ಪಿಟಲ್ಗೆ ಹೋಗ್ತಿದ್ರು. ಓಕೆನಾ. ಸೊ ಇದನ್ನು ಅವಾಗೇನು ಮಾಡ್ತಿದ್ರು ಅಂದರೆ, ರಮಣ್ ಅಕಸ್ಮಾತ್ ಏನಾದ್ರು ಪೇಷಂಟ್ಗೆ ಜಾಸ್ತಿ ಕ್ರಿಟಿಕಲ್ ಸಿಚುಯೇಷನ್ ಇದ್ದಾಗ ರಮಣ್ ಏನು ಮಾಡ್ತಿದ್ರು ಅಂದರೆ, ಆ ಪೇಷಂಟ್ನ ಅನಲೈಸ್ ಮಾಡಿ ಆ ಪೇಷಂಟ್ಗೆ ಮೆಡಿಸಿನ್ ಕೊಡಬೇಕಾದ್ರೆ ಅವ್ರಿಗೆ ಬೈತಿದ್ರಂತೆ. ಯಾಕೆ ಅಂದರೆ ಈ ರೀತಿನ ಬರೋದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದರೆ ಹೇಗಾದ್ರು ರಿಕವರ್ ಮಾಡ್ಬೋದಲ್ವಾ. ಬಟ್ ಇವರು ಈ ಒಂದು ಕ್ರೂಷಿಯಲ್ ಸ್ಟೇಜ್ ಇದಾಗ ಬಂದರೆ ಅವ್ರಿಗೆ ಚೆನ್ನಾಗಿ ಬೈತಿದ್ರಂತೆ. ಓಕೆನಾ. ಇದು ಕೂಡ ಅಂದರೆ ಅವರು ಬೈತಿದ್ದಂತಹ ಒಂದು ರೀಸನ್ ಲೈಕ್ ಎಲ್ಲರಿಗೂ ಕೂಡ ಇವಾಗ ಒಂದು ಸ್ವಲ್ಪ ಹುಷಾರಿಲ್ಲ ಅಂದಾಗೆ ಬಂದರೆ ಕ್ಯೂರ್ ಬೇಗ ಆಗುತ್ತೆ. ಬಟ್ ಅದೇ ಜಾಸ್ತಿ ಒಂದು ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಏನಾಗುತ್ತೆ, ಸೊ ಅವ್ರಿಗೆ ಹುಷಾರು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಸೊ ಅಂಥ ಟೈಮಲ್ಲಿ ರಮಣ್ ಅವ್ರು ಬೈತಿದ್ರಂತೆ. ಓಕೆನಾ. ಹಾಗೆ ರಮಣ್ ಅವರ ವ್ಯಕ್ತಿತ್ವ ಹೆಂಗಿತ್ತು ಅಂದರೆ, ಈ ಒಂದು ಡಾಕ್ಟರ್ ರಮಣ್ ಅವ್ರ ವ್ಯಕ್ತಿತ್ವ ಬಂದ್ಬಿಟ್ಟು ಸ್ಟ್ರೈಟ್ ಫಾರ್ವರ್ಡ್. ಇವಾಗ ಪೇಷಂಟ್ಗೆ ಏನಾಗಿದ್ರು ಅಲ್ಲೇ ಅವ್ರು ಹೇಳಿಬಿಡೋದು ಅವರ ಒಂದು ವರ್ಕ್ ಎಥಿಕ್ಸ್ ಆಗಿತ್ತು. ಓಕೆನಾ. ಅಂದರೆ ಈಗ ಪೇಷಂಟ್ ಏನಾದ್ರು ಕಾಯಿಲೆಯಿಂದ ಅವ್ರಿಗೆ ಸಫರ್ ಮಾಡ್ತಿದ್ದಾರೆ ಅಂದರೆ ಅವರು ಡೈರೆಕ್ಟಾಗಿ ಹೇಳಿಬಿಡ್ತಿದ್ರಂತೆ. ಆ ರೀತಿ ಪರ್ಸನ್. ಓಕೆನಾ. ಸೊ ಈ ಒಂದು ಪರ್ಸನ್ ಲೈಫಲ್ಲಿ ಒಂದು ಸಿಚುಯೇಷನ್ ಫೇಸ್ ಮಾಡ್ತಾರೆ. ಯಾವುದು ಅಂದರೆ, ಅವರು ವರ್ಕ್ ಎಥಿಕ್ಸ್ನೂ ಕೂಡ ಮುರಿಬೇಕಾಗುತ್ತೆ. ಅಂದರೆ ಅವರು ಏನು ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರುತ್ತಲ್ಲ, ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ನ ಅವರು ಅಂದರೆ ಅವರು ಮತ್ತೆ ಫಾಲೋ ಅಪ್ ಮಾಡಬಾರ್ದು ಅನ್ನೋ ಒಂದು ಸಿಚುಯೇಷನ್ ಅನ್ನೋದು ಅವರು ಫೇಸ್ ಮಾಡ್ತಾರೆ. ಓಕೆನಾ. ಸೊ ಈ ಸಿಚುಯೇಷನ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಡಾಕ್ಟರ್ ರಮಣ್ ಅನ್ನೋರಿಗೆ ಒಂದು ಫ್ರೆಂಡ್ ಇರ್ತಾರೆ. ಅವ್ರ ಹೆಸರು ಏನು ಅಂದರೆ ಗೋಪಾಲ್ ಅಂತ ಹೇಳಿ. ಇವರು ಸಿನ್ಸ್ ಚೈಲ್ಡ್ಹುಡ್ ಇಂದನೂ ಇವರಿಬ್ಬರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಇವರಿಬ್ಬರು ಏನು ಮಾಡ್ತಿರ್ತಾರೆ ಅಂದರೆ, ಯೂಶಲಿ ಇಬ್ಬರು ಕೂಡ ವರ್ಕ್ ಲೋಡಲ್ಲಿ ಬ್ಯುಸಿ ಇರೋ ರೀಸನಿಂದ ಬರೀ ಸಂಡೇಸ್ ಮಾತ್ರ ಇಬ್ಬರು ಕೂಡ ಸಿಗ್ತಿರ್ತಾರೆ. ಸಿಕ್ಕಿ ಮೂವೀಸ್ಗೆಲ್ಲ ಹೋಗಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರಿಟರ್ನ್ ಹೋಗ್ತಿರ್ತಾರೆ. ಓಕೆನಾ. ಸೊ ಹೀಗೆ ಕಳೀತಿರುತ್ತೆ. ಬಟ್ ಒಂದಿನ ಏನಾಗುತ್ತೆ ಅಂದರೆ, ರಮಣು ಒಂದು ನೋಟಿಸ್ ಮಾಡ್ತಾರೆ. ಏನು ಅಂದರೆ, ಗೋಪಾಲ್ ಅವರ ಮಗ. ಓಕೆನಾ. ಗೋಪಾಲ್ ಅವ್ರ ಮಗ ಕ್ಲಿನಿಕ್ಕಿಗೆ ಬಂದಿರೋದನ್ನ
ನೋಟಿಸ್ ಮಾಡ್ತಾರೆ. ಓಕೆನಾ. ಸೊ ನೋಟಿಸ್ ಮಾಡಿದ್ಮೇಲೆ ಸರಿ ಆಯಿತು, ಅವರು ಒಂದು ಪೇಷಂಟ್ನ ಅಟೆಂಡ್ ಮಾಡ್ತಿರ್ತಾರೆ. ಆ ಪೇಷಂಟ್ನ ಅಟೆಂಡ್ ಮಾಡಿ ಮುಗಿಸಿದ ತಕ್ಷಣ ರಮಣು ಮತ್ತು ಅವರ ಗೋಪಾಲ್ ಅವ್ರ ಮಗ ಇಬ್ಬರು ಕೂಡ ಗೋಪಾಲ್ ಮನೆಗೆ ಹೋಗ್ತಾರೆ. ಗೋಪಾಲ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ರಮಣು ಗೋಪಾಲ್ನ ಟೆಸ್ಟ್ ಮಾಡಿಬಿಟ್ಟು ಅವನ್ನ ಚೆಕಪ್ ಎಲ್ಲ ಮಾಡಿ, ಚೆಕಪ್ ಎಲ್ಲ ಮಾಡಿದ್ಮೇಲೂ ಕೂಡ ಅವನು ಕಣ್ಣು ಕೂಡ ಬಿಡ್ತಿರಲ್ಲ. ಓಕೆನಾ. ಗೋಪಾಲ್ ಅನ್ನೋರು ಇವನ್ ಕಣ್ಣು ಕೂಡ ಬಿಡ್ತಿರಲ್ಲ. ಸೊ ಯಾಕೆ ಅಂದರೆ ಇವ್ರಿಗೆ ಆಲ್ರೆಡಿ ಹುಷಾರಿಲ್ದಂಗಾಗಿ 1.5 ಮಂತ್ ಆಗಿರುತ್ತೆ. ಅಲ್ಲಿರುವಂಥ ಒಂದು ಲೋಕಲ್ ಡಾಕ್ಟರ್ಸ್ ಏನಿರ್ತಾರಲ್ಲ, ಲೋಕಲ್ ಡಾಕ್ಟರ್ಸ್ ಎಲ್ಲ ಅವ್ರನ್ನ ಟ್ರೀಟ್ ಮಾಡಿ ಬಟ್ ಏನು ಪ್ರಯೋಜನ ಆಗದಿರೋ ರೀಸನಿಂದ 1.5 ಮಂತ್ ಆದರೂ ಕೂಡ ಅವರು ಅಲ್ಲೇ ಅಂದರೆ ಬೆಡ್ ರೆಸ್ಟಲ್ಲೇ ಇರ್ತಾರೆ. ಸೊ ಅದಕ್ಕೆ ರಮಣ್ ಏನು ಮಾಡ್ತಾರೆ ಅಂದರೆ ಫೋನ್ ಎತ್ಕೊಂಡು ಬೇಗ ಅವ್ರ ಡಾಕ್ಟರ್ಗೆ ನರ್ಸ್ಗೆಲ್ಲ ಫೋನ್ ಮಾಡಿಬಿಟ್ಟು ಎಲ್ಲರನ್ನೂ ಕೂಡ ರಮಣ್ ಒಂದು ಗೋಪಾಲ್ ಅವ್ರ ಮನೆಗೆ ಕರ್ಸ್ಕೊಳ್ತಾನೆ. ಕರ್ಸ್ಕೊಂಡ್ಮೇಲೆ ಸರಿ ಆಯಿತು ಅಂತ ಎಲ್ಲರೂ ಕೂಡ ಚೆಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿದ್ಮೇಲೆ ಅವರ ಹೆಂಡ್ತಿಗೆ ಹೇಳ್ತಾರೆ ಏನು ಅಂದರೆ ಈ ಥರ ಒಂದು ಗ್ಲೂಕೋಸು ಮತ್ತು ಈ ರೀತಿ 1 ಸ್ಪೂನಷ್ಟು ಬ್ರ್ಯಾಂಡಿನ ಕೊಡಿ, ಅವಾಗ ಅವರು ಬೇಗನೆ ರಿಕವರ್ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಗೋಪಾಲ್ ಅವ್ರ ವೈಫ್ಗೆ ಒಂದು ಕಡೆ ಫುಲ್ ಬೇಜಾರಿರುತ್ತೆ. ಆ್ಯಂಡ್ ಏನಾಗ್ತಿದೆ ಒಂದು ಗೋಪಾಲ್ಗೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾನೆ ಇರ್ತಾರೆ, ಬಟ್ ರಮಣ್ಗೆ ಏನು ಹೇಳಬೇಕು ಅಂತಲೇ ಹೇಳಿ ಗೊತ್ತಾಗ್ತಿರಲ್ಲ. ಸೊ ಅದಕ್ಕೆ ಅವ್ರು ಏನು ಹೇಳಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ 11 PM ಅಂದರೆ ಸಂಜೆ ನೈಟ್ 11 ಆದಮೇಲೆ ಇಲ್ಲಿ ಗೋಪಾಲ್ ಎದ್ದೊಳ್ತಾರೆ. ಓಕೆನಾ. ಅಂದರೆ ಎಚ್ಚರಿಕೆಸ್ಕೊಳ್ತಾರೆ. ಅವ್ರಿಗೆ ಎಚ್ಚರಿಕೆ ಅನ್ನೋದು ಒಂದು ಸತಿ ಬಂದಮೇಲೆ ಅವಾಗ ಗೋಪಾಲ್ ಕೇಳ್ತಾರೆ ರಮಣ್ಣ, ನನಗೆ ಏನಾಗಿದೆ, ಯಾಕೆ ಈ ರೀತಿ ಮಲಗಿದ್ದೀನಿ, ಅಟ್ಲೀಸ್ಟ್ ನನಗೆ ಎಷ್ಟು ದಿನ ಬದುಕ್ತೀನಿ ಅಂತ ಆದರೂ ಹೇಳು, ಯಾಕೆಂದರೆ ನೀನು ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ. ಸೊ ಅದಕ್ಕೆ ನೀನು ಕೇಳ್ತಿರೋದು, ನಾನು ಎಷ್ಟು ದಿನ ಬದುಕ್ತೀನಿ ಅಂತ ಆದರೂ ಹೇಳು, ಅಷ್ಟು ದಿನದಲ್ಲಿ ನನಗಿರುವಂಥ ಕೆಲಸನೆಲ್ಲ ನಾನು ಮುಗಿಸ್ಕೊಬಿಡ್ತೀನಿ ಅಂತ ಹೇಳಿ ಗೋಪಾಲ್ ಹೇಳ್ತಾರೆ. ಓಕೆನಾ. ಗೋಪಾಲ್ಗೆ ಏನು ಕೆಲಸ ಇರುತ್ತೆ ಅಂದರೆ ವಿಲ್ನ ಬರೀಬೇಕಾಗಿರುತ್ತೆ. ಅಂದರೆ ಅವ್ರ ಹತ್ರ ಏನು ಆಸ್ತಿ ಇದೆಯಲ್ಲ, ಆಸ್ತಿನೆಲ್ಲ ವಿಲ್ ಮಾಡಬೇಕಾಗಿರುತ್ತೆ, ಆ ಕೆಲಸ ಇರುತ್ತೆ. ಸೊ ಅದಕ್ಕೆ ಅವರು ಕೇಳ್ತಾರೆ, ಈ ಒಂದು ರಮಣ್ಣ ಕೇಳ್ತಾರೆ. ಎಷ್ಟು ಅವರು ರಮಣ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋ ರೀಸನಿಂದ ಅವರು ಪ್ರಾಪರಾಗಿ ಹೇಳ್ತಾರೆ ಅಂತ ಹೇಳಿ ಇವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವರು ಕೇಳ್ತಾರೆ. ಅದಕ್ಕೆ ಗೋಪಾಲ್ ಕೇಳಿದ ತಕ್ಷಣ ಈ ಒಂದು ರಮಣ್ಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಿರಲ್ಲ. ಸೊ ರಮಣ್ ಕಾರಲ್ಲಿದ್ದಾಗ ಯೋಚನೆ ಮಾಡ್ತಿರ್ತಾರೆ ಏನು ಅಂದರೆ ಅವನು ಫುಲ್ ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಆಗಿರೋ ರೀಸನಿಂದ ರಮಣ್ಗೆ ಗೊತ್ತಿರುತ್ತೆ ಗೋಪಾಲು ಇನ್ನು 2 ಅವರ್ ಮಾತ್ರ ಬದುಕಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತಿರುತ್ತೆ. ಸೊ ಅದಕ್ಕೆ ರಮಣ್ ಈ ವಿಷಯನ ಹೇಗೆ ಹೇಳಬೇಕು ಅಂತ ಹೇಳಿ ಒಂದು ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಓಕೆನಾ. ಸೊ ಇದಾದಮೇಲೆ ರಮಣ್ ಮತ್ತೆ ಬರ್ತಾರೆ ಒಂದು ಗೋಪಾಲ್ನ ನೋಡೋದಕ್ಕೆ. ಗೋಪಾಲ್ನ ನೋಡೋಕ್ಕೆ ಬಂದಾಗ ಆಲ್ರೆಡಿ ಅಲ್ಲಿ 11:30 12 ಆ ಥರ ಆಗೋಗಿರುತ್ತೆ PM. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಗೋಪಾಲ್ನ ನೋಡಿಬಿಟ್ಟು ಅವನೇನಂತಾನೆ ಅಂದರೆ ಇವಾಗ ರಮಣ್ ಫಸ್ಟ್ ಟೈಮ್ ಅವನ ಲೈಫಲ್ಲಿ ಅವನೊಂದು ಸತಿ ಸುಳ್ಳು ಒಂದು ಪರಿಸ್ಥಿತಿ ಅನ್ನೋದು ಫೇಸ್ ಆಗುತ್ತೆ. ಯಾಕೆ ಅಂದರೆ ಇವಾಗ ಗೋಪಾಲ್ಗೆ ಹೇಳಿದ ತಕ್ಷಣ ಅವನು ವಿಲ್ಲು ಹಾಗೆ ಹೀಗೆ ಅಂತ ಹೇಳಿ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ತಾರೆ. ಇವಾಗ ಅವರು ಯಾಕೆ ಒಂದು ವಿಲ್ ಮಾಡಬೇಕು ಅನ್ನೋ ಒಂದು ಅರ್ಜೆಂಟಲ್ಲಿ ಇದ್ದರು ಅಂದರೆ ಅವ್ರಿಗೆ ಸುಬ್ಬಯ್ಯ ಅಂತ ಹೇಳಿ ಅಕ್ಕಪಕ್ಕದವ್ರು ಇರ್ತಾರೆ. ಸೊ ಅವರು ಇವ್ರ ಆಸ್ತಿನ ಹೇಗಾದರೂ ಕಿತ್ಕೋಬೇಕು ಅಂತ ಹೇಳಿ ಅವ್ರು ಅಂದ್ಕೊಳ್ತಿರ್ತಾರೆ. ಸೊ ಅದೇ ರೀಸನ್ಗೆ ಇವನು ಫಸ್ಟು ವಿಲ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ನನ್ನ ಸತ್ರು ಪರವಾಗಿಲ್ಲ ಅಂತ ಹೇಳಿ ಗೋಪಾಲ್ ಇರ್ತಾರಲ್ಲ. ಸೊ ಅದಕ್ಕೆ ಇದೆಲ್ಲ ಇನ್ಸಿಡೆಂಟ್ ಗೊತ್ತಿರುತ್ತೆ. ಬಟ್ ರಮಣ್ ಅವನು ಕ್ಲೋಸೆಸ್ಟ್ ಫ್ರೆಂಡ್ ಆಗಿರೋ ರೀಸನಿಂದ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ದಂಗೆ ಅವ್ರೇನು ಹೇಳ್ತಾರೆ ಅಂದರೆ ಇಲ್ಲ, ರಮಣ್ ಹೇಳ್ತಾರೆ ಲೈಕ್ ಇಲ್ಲ ಗೋಪಾಲ್, ನೀನು ತುಂಬ ಚೆನ್ನಾಗಿದೆಯಾ, ನಿನ್ನ ಹಾರ್ಟ್ ಏನೂ ಆಗಿಲ್ಲ, ನೀನು ಇನ್ನೂ ಎಷ್ಟೋ ವರ್ಷ ಅಂದರೆ 90 ಇಯರ್ಸ್ವರೆಗೂ ನೀನು ಬದುಕ್ತೀಯಾ, ನಿಂಗೇನೂ ಆಗಿಲ್ಲ, ಇವಾಗ ವಿಲ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಮಲ್ಕೊಂಡು ಆರಾಮ್ಸೆ ರೆಸ್ಟ್ ತಗೋ ಅಂತ ಹೇಳಿಬಿಟ್ಟು ಇಲ್ಲಿ ರಮಣ್ ಹೇಳ್ತಾರೆ. ಬಟ್ ರಮಣ್ಗೆ ಅವನ ಒಂದು ಮೈಂಡ್ ಹೇಳ್ತಿರುತ್ತೆ ಏನು ಅಂದರೆ ಇಲ್ಲ, ಇನ್ನು 2 ಅವರಲ್ಲಿ ಗೋಪಾಲ್ ಅನ್ನೋರು ಸಾಯ್ತಾರ ಅಂತ ಹೇಳಿ ಅನ್ನಿಸ್ತಿರುತ್ತೆ. ಬಟ್ ಆದರೂ ಕೂಡ ರಮಣ್ಗೆ ಇದನ್ನ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ದಂಗೆ ಅವ್ರು ಹಂಗೆ ಹೇಳ್ತಾರೆ. ಓಕೆನಾ. ಹೇಳಿಬಿಟ್ಟು ಸರಿ ಆಯಿತು ಅಂತ ರಮಣ್ ಅವ್ರ ಮನೆಗೆ ಹೋಗ್ತಾನೆ. ಹೋಗಿ ನೆಕ್ಸ್ಟ್ ಡೇ ಬರ್ತಾನೆ. ನೆಕ್ಸ್ಟ್ ಡೇ ಬಂದಿದ ತಕ್ಷಣ ಅಲ್ಲಿ ನೋಡಿದ್ರೆ ಸಡನ್ನಾಗಿ ಗೋಪಾಲ್ ನೀಟಾಗಿ ಕೂತ್ಕೊಂಡು ಕಂಪ್ಲೀಟಾಗಿ ರಿಕವರ್ ಆಗಿಬಿಟ್ಟು ಆರಾಮ್ಸೆ ಅವನು ಕೂತಿರ್ತಾನೆ. ಓಕೆನಾ. ಈ ಇನ್ಸಿಡೆಂಟ್ ನೋಡಿದ ತಕ್ಷಣ ರಮಣ್ಗೆ ಒಂದು ಕಡೆ ಶಾಕ್ ಆಗುತ್ತೆ. ಏನು ಅಂದರೆ ರಮಣ್ಗೆ ಒಂದು ಕಡೆ ಅನಿಸಿರುತ್ತೆ ಇಲ್ಲ ಅವ್ನು 2 ಅವರ್ಸಲ್ಲಿ ಸಾಯ್ತಾನೆ ಅಂತ. ಬಟ್ ಈ ಇನ್ಸಿಡೆಂಟ್ ನೋಡಿದ್ಮೇಲೆ ಅವ್ರಿಗೊಂದು ಕಡೆ ಶಾಕ್ ಆಗುತ್ತೆ. ಯಾಕೆ ಅಂದರೆ ಸೊ ಇಲ್ಲಿ ನಮ್ಗೇನು ಕನ್ಕ್ಲೂಡ್ ಮಾಡ್ತಿರೋದು ಅಂದರೆ ಇವಾಗ ಒಬ್ಬ ಡಾಕ್ಟರ್ದು ಪಾಸಿಟಿವ್ ವರ್ಡ್ಸು ಹೇಗೆ ಒಂದು ರಿಫ್ಲೆಕ್ಟ್ ಮಾಡುತ್ತೆ ಒನ್ಸ್ ಲೈಫಲ್ಲಿ ಅನ್ನೋದನ್ನ ಹೇಳ್ತಿರೋದು. ಯಾಕೆ ಅಂದರೆ ಇವಾಗ ಏನಾದ್ರು ರಮಣ್ ಏನಾದರೂ ಅವ್ನು ಗೋಪಾಲ್ಗೆ ಇಲ್ಲ ನಿಮ್ಗೆ ಏನಾದ್ರು ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಅದೇ ಭಯದಲ್ಲಿ ಇರ್ತಿದ್ರು. ಬಟ್ ಯಾವಾಗ ಇವರು ಪಾಸಿಟಿವ್ ವೇಯಲ್ಲಿ ಹೇಳಿದ್ರಲ್ಲ ಆವಾಗ ಇವ್ರಿಗಿಲ್ಲ, ನಾನು ಬೇಗ ರಿಕವರ್ ಆಗ್ತೀನಿ ಅನ್ನೋದು ಅವ್ರಿಗೆ ಆಲ್ರೆಡಿ ಅವ್ರ ಸಂಪ್ ಮೈಂಡಿಗೆ ಹೋಗಿ ಅದಾದಮೇಲೆ ಅವ್ರು ಬೇಗನೆ ರಿಕವರ್ ಆಗಿದ್ದಾರೆ. ಸೊ ಅದಕ್ಕೆ ಒಂದು ಡಾಕ್ಟರ್ ವರ್ಡ್ಸ್ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದು ಈ ಒಂದು ಕಂಪ್ಲೀಟ್ ಲೆಸನ್ ಆಗಿದೆ. ಸೊ ಇಲ್ಲಿಗೆ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.